ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಏನೋ ಸಾಲವನ್ನು ಕೊಡ್ತಾರಾ ಅಥವಾ ಏನೋ ಗೊತ್ತಿಲ್ಲ. ನಾನೀಗ ಸದ್ಯ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಶಿರಹಳ್ಳಿಲಿದ್ದೀನಿ. ಶಿರಹಳ್ಳಿ ಗ್ರಾಮದ ಸುಮಾರು 10 ಮನೆಗಳು ಈಗ ಸಾಲದ ಬಾಧೆ ತಾಳಲಾರದೆ, ಅಂದರೆ ಇವರ ಟಾರ್ಚರ್ ತಾಳಲಾರದೆ ಮನೆಯನ್ನು ಏನೋ ಬಿಟ್ಟು ಹೋಗಿರುವಂಥದ್ದು. ಇವರು ಮನೆಯನ್ನು ನೋಡಿದ್ರೆ ಹೇಗೆ ಸಾಲವನ್ನು ಕೊಟ್ಟರು, ಯಾವ ಆದಾಯ ಸಾಮರ್ಥ್ಯವನ್ನು ನೋಡಿ ಸಾಲವನ್ನು ಕೊಟ್ಟರು ಅನ್ನುವಂಥ ಒಂದು ಆಶ್ಚರ್ಯ ಈಗ ನಿಜವಾಗ್ಲೂ ಕೂಡ ಮನೆ ಮಾಡುತ್ತೆ. ಈಗ ನೀವು ನೋಡ್ಬೋದು ದೃಶ್ಯದಲ್ಲಿ, ಈ ಒಂದು ಮನೆಗೆ ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಡ್ತಾರಂತೆ. ಅಂದರೆ ಸುಮಾರು 2 ತಿಂಗಳಾಯಿತು ಈ ಮನೆಯವರು ಮನೆ ಬಿಟ್ಟು ಹೋಗಿ. ಅಂದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ಇವರು ಮನೆ ಬಿಟ್ಟು ಹೋಗಿದ್ದಾರೆ. ಅಂದರೆ ಇದು ಹಂಚಿನ ಮನೆಯಲ್ಲ, ಒಂದು ರೀತಿಯಾಗಿ ಶೀಟ್ ಹಾಕಿದ್ದಾರೆ. ತಗಡಿನ ಶೀಟಿಗೆ ಮೇಲ್ಗಡೆ ಏನೋ ತೆಂಗಿನ ಇದನ್ನು ಗರಿಯನ್ನು ಮುಚ್ಚಿರುವಂತಹ ಒಂದು ಮನೆಗೆ ಇವರು ಸಾಲವನ್ನು ಕೊಡ್ತಾರೆ. ಯಾವ ಆದಾಯವನ್ನು ನೋಡಿ ಇವರು ಸಾಲವನ್ನು ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ರೀತಿಯಾಗಿ ಸಾಲವನ್ನು ಕೊಟ್ಟು ನಂತರ ಕಿರುಕುಳ ಮಾಡುವಂಥದ್ದು, ಅಂದರೆ ಸಾಲ ಕಟ್ಟು, ಇಲ್ಲಾಂದ್ರೆ ಸಾಲ ಕಟ್ಟಿಲ್ಲ ಅಂತಂದರೆ ಬೇರೆ ಬೇರೆ ಅವ್ಯಾಶ ಶಬ್ದಗಳು ಕೂಡ ಬೈಗುಳವನ್ನು ಹೇಳುವಂಥದ್ದು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು. ಇದರಿಂದ ಬೇಸತ್ತು ಈಗ ಏನೋ ಮೈಸೂರಿನ ಶಿರಮಳ್ಳಿ ಗ್ರಾಮದ ಸುಮಾರು 10 ಮನೆಗಳು ಈಗ ಊರು ಬಿಟ್ಟು ಹೋಗಿರುವಂಥದ್ದು, ಅಂದರೆ ಕೊಡಗಿಗೆ ಹೋಗಿರುವಂಥದ್ದು, ಕೆಲಸವನ್ನು ಮಾಡಲಿಕ್ಕೆ ಮನೆಗೆ ಬೀಗ ಹಾಕಿ ಹೋಗಿರುವಂಥದ್ದು. ಶಿರಮಳ್ಳಿ ಗ್ರಾಮದ ಈ ಒಂದು ಏರಿಯಾವನ್ನು ಕೂಡ ನೋಡ್ತಾ ಇದ್ದಾರೆ, ಗ್ರಾಮದ ಒಂದು ಬೀದಿಯನ್ನು. ಈ ಬೀದಿಯಲ್ಲಿ ಸುಮಾರು 10 ಮನೆಗಳು ಕೂಡ ಏನು ಮನೆಗೆ ಬೀಗ ಹಾಕಿ ಹೋಗಿರುವಂಥದ್ದು. ಅಂದರೆ ಇವರಿಗೆ ಸರಿಯಾದಂತಹ ಒಂದು ಆದಾಯ ಇಲ್ಲ, ಅಂದರೆ ಮರುಪಾವತಿ ಸಾಮರ್ಥ್ಯ ಇಲ್ಲ ಅಂದರೂ ಕೂಡ ಅದನ್ನು ಮೀರಿ ಫೈನಾನ್ಸ್ಗಳು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ, ಅಂದರೆ ಸಾಲವನ್ನು ಇಷ್ಟು ಕೊಡಲೇಬೇಕು ಅನ್ನುವಂಥ ಒಂದು ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಈಗ ಇವರು ಸಾಲವನ್ನು ಹೇಗೆ ಬೇಕೇ ಹಾಗೆ ಸಾಲವನ್ನು ಕೊಟ್ಟಿರುವಂಥದ್ದು. ಅಂದರೆ ಇವರ ಮರುಪಾವತಿ ಸಾಮರ್ಥ್ಯ ಏನು, ಇವರ ಆದಾಯ ಸಾಮರ್ಥ್ಯ ಏನು, ಇವ್ರಿಗೆ ಏನು ವರಮಾನ ಇದೆ, ಇದು ಯಾವುದನ್ನು ಕೂಡ ಪರಿಶೀಲನೆ ಮಾಡದೆ ಈಗ ಏನು ಮೈಕ್ರೋ ಫೈನಾನ್ಸ್ಗಳು ಸಾಲವನ್ನು ಕೊಡುವಂತಹ ಒಂದು ಟಾರ್ಗೆಟ್ ಹಿನ್ನೆಲೆಯಲ್ಲಿ ಹೇಗೆ ಬೇಕೇ ಹಾಗೆ ಸಾಲವನ್ನು ಕೊಟ್ಟಿರುವಂಥದ್ದು. ಅಂದರೆ ಯಾವುದೇ ರೀತಿಯಾಗಿ ಮರುಪಾವತಿ ಸಾಮರ್ಥ್ಯ ನೋಡೋದಾಗಲಿ ಅಥವಾ ಅವರ ಆದಾಯ ಸಾಮರ್ಥ್ಯ, ಎಷ್ಟು ಜನ ದುಡಿತಾ ಇದ್ದಾರೆ, ಇವ್ರಿಗೆ ಸಾಲ ಎಷ್ಟು ಕಟ್ಟಲಿಕ್ಕೆ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡದೆ ಬೇಜವಾಬ್ದಾರಿತನದಿಂದ, ಅಂದರೆ ಇವರ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಈಗ ಸಾಲ ಕೊಟ್ಟಿರಂತಲೇ ಹೇಳ್ಬೋದು. ಇಂತಹ ಮನೆಗಳಿಗೆ ಸಾಲವನ್ನು ಕೊಟ್ಟರೆ ಹೇಗೆ ಸಾಲವನ್ನು ತೀರಿಸ್ತಾರೆ? ಅದಾದ ನಂತರದಲ್ಲಿ ಏನೋ ಸಾಲ ಕೊಟ್ಟ ನಂತರದಲ್ಲಿ ಮರುಪಾವತಿಗೆ ಬರುವಂಥದ್ದು, ಅಂದರೆ 1 ವಾರ ಅಥವಾ 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮನೆ ಬಾಗಿಲಲ್ಲಿ ಕುತ್ಕೊಳ್ಳುವಂಥದ್ದು, ಅಂದರೆ ಸಾಲವನ್ನು ಕಟ್ಟುವವರೆಗೂ ನಾನು ಹೋಗಲ್ಲ ಅನ್ನುವಂಥ ಒಂದು ಟಾರ್ಚರನ್ನು ಕೂಡ ಮಾಡಿ ಈಗ ಏನೋ ಈ ಗ್ರಾಮದ ಒಂದು ಗ್ರಾಮಸ್ಥರು, ಅಂದರೆ ಸುಮಾರು 10 ಮನೆಗಳು ಸಾಲ ಬಾಧೆಯಿಂದಾಗಿ, ಈಗ ಕಿರುಕುಳದಿಂದಾಗಿ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಒಂದು ಕಿರುಕುಳದಿಂದಾಗಿ ಈಗ ಗ್ರಾಮವನ್ನೇ ತೊರೆದು ಹೋಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಕ್ರೋ ಫೈನಾನ್ಸ್ಗಳಿಗೆ ಯಾವಾಗ ಕಡಿವಾಣ ಬೀಳುತ್ತೋ ಗೊತ್ತಿಲ್ಲ, ಸರ್ಕಾರ ಈ ಬಗ್ಗೆ ಯಾವಾಗ ಕ್ರಮ ತಗೊಳ್ಳುತ್ತೋ ಗೊತ್ತಿಲ್ಲ. ಇನ್ನಾದರೂ ಕೂಡ ಅಧಿಕಾರಿಗಳು ಅಥವಾ ಸರ್ಕಾರ ಈ ಬಗ್ಗೆ ಎಚ್ಚೆತ್ತು ಕ್ರಮವನ್ನು ಕೈಗೊಳ್ಳಬೇಕು. ಅಂದರೆ ಅಟ್ಟಹಾಸ ಮೆರೆತಿರುವಂತಹ ಮೈಕ್ರೋ ಫೈನಾನ್ಸ್ಗೆ ಒಂದು ಕಡಿವಾಣ ಹಾಕಬೇಕಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.